ತುಳಸಿ, ಏನಾಗಿದೆ ನಿನ್ಗೆ? ಅವಳು ಹೇಳಿದಕ್ಕೆಲ್ಲ ನೀನು ಹೂ ಅಂತಿದ್ಯಲ್ಲ. ತುಳಸಿ, ನಿನ್ನೆ ಕೇಳ್ತಿದ್ದೀನಿ, ಒಳ್ಳೆ ಗರ ಬಡ್ದವ್ರಂಗ್ ಕೂತಿದ್ಯಲ್ಲ, ಏನಾಯ್ತು? ಅಯ್ಯೋ, ಇವ್ರನ್ ಬೇರೆ ನಿಭಾಯಿಸ್ಬೇಕಲ್ಲಪ್ಪ. ಅತ್ತೆ, ಏನಿಲ್ಲ ಅತ್ತೆ. ಅದು ಇಷ್ಟ ದಿನ ನಾನು ಮೈನಾನ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ನೋಡ್ತಾ ಇದ್ದೆ. ಆದ್ರೆ ಅವಳು ನನ್ನ ದಾರಿಗೆ ಬರ್ತಾನೆ ಇಲ್ಲ. ಅದಕ್ಕೆ ನಾನೇ ಅವಳು ಹೇಳಿದ ಕೆಲ್ಸನೆಲ್ಲ ಮಾಡಿ ಅವಳ ದಾರಿಗೆ ಹೋಗಿ ಆಮೇಲೆ ನನ್ನ ದಾರಿಗೆ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ. ಅದೇನ್ ಯೋಚನೆ ಅಮ್ಮ ನಿಂದು? ಅಯ್ಯೋ ಅತ್ತೆ, ಇದು ಜೆನ್ಸಿ ಮೈಂಡ್ ಸೆಟ್. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಅತ್ತೆ. ನಾನು ಆಮೇಲೆ ಸಪ್ರೇಟ್ ಆಗಿ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಇವಾಗ ದೀಪ ರೂಮ್ ಕ್ಲೀನ್ ಮಾಡ್ಬೇಕಂತೆ. ಇಲ್ಲ ಅಂದ್ರೆ ಆಮೇಲೆ ಮೈನಾ ಬಂದು ನನಗೆ ಅಯ್ಯೋ ದೇವ್ರೆ. ತುಳಸಿ, ಇದು ನಮ್ ರೂಮು, ದೀಪನ್ ರೂಮ್ ಅಲ್ಲ. ಇದು ನಮ್ ರೂಮಾ? ದೀಪನ್ ರೂಮ್ ಅಲ್ವಾ? ಅಯ್ಯೋ ತುಳಸಿ, ಏನಾಯ್ತು ಇವಳಿಗೆ? ಅಷ್ಟೊಂದೆಲ್ಲ ಮಾತಾಡದ್ಲಲ್ಲ ನನ್ನ ಹತ್ರ. ಮತ್ತೆ ಅಕ್ಕ, ಹೇಗಿದೆ ಸಂಡೆ? ಕಂಪ್ನಿಗೋಸ್ಕರ ಒಂದ್ ಸಂಡೆ ಕೆಲಸ ಮಾಡೋದು ಖುಷಿ ಅನ್ಸುತ್ತೆ. ಹೌದು, ಮತ್ತೆ ನಂಗೂ ಹಾಸ್ಟೆಲ್ನ ಕೂತ್ ಬೇಸರಾಗಿತ್ತ. ಇಲ್ಲಿ ಬಂದು ನಿಮ್ಮ ಮುಖಗಳನ್ನ ನೋಡಿದ್ರ ಸಂತೋಷನ ಆಗುತ್ತ, ಟೈಮ್ ಪಾಸ್ ಆಗುತ್ತ, ಮತ್ ಕೆಲಸ ಮಾಡ್ದಂಗ ಆಗತ್ತ ಅಂತ ಓಡಿ ಬಂದ್ಬಿಟ್ಟೆ. ಏ ಉಷಾ, ನೀನ್ ಯಾಕೆ ಬರಕ್ ಹೋದೆ? ರಜಾ ತಗೊಳುತ್ತಾನೆ. ಹಾಸ್ಪಿಟಲ್ ಯಾರಿದ್ದಾರೆ? ಹಾಸ್ಪಿಟ್ಲಾ? ಏನಾಯ್ತು ಉಷಾ? ಆನಂದ ಮಗನ್ನ ಹಾಸ್ಪಿಟ್ಲಿಗೆ ಸೇರ್ಸಿದೀನಿ. ಅವನ್ ಟ್ರೀಟ್ಮೆಂಟ್ಗೆ ದುಡ್ಡು ಕಟ್ಬೇಕಾಗಿತ್ತು ಆನಂದ. ಮತ್ ಪೂರ್ತಿ ದಿನ ಹಾಸ್ಪಿಟ್ಲಲ್ಲೇ ಇರೋತಾನೆ ರಜಾ ಹಾಕೊಂಡು? ಮುಂಚೆನೆ ಹೇಳ್ಬೇಕಲ್ವಾ? ಇಲ್ಲ ಆನಂದ, ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬೇಗ ಹೋಗ್ತೀನಿ. ಅವನಿಗೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ಟಕ್ಕೆ ಸ್ವಲ್ಪ ಪರ್ಮಿಷನ್ ಕೊಡು ಆನಂದ. ನಾನ್ ರಜಾ ಹಾಕೊಂಡು ಪೂರ್ತಿ ದಿನ ಹಾಸ್ಪಿಟ್ಲಲ್ಲೇ ಇರೋ ಅಂತ ಹೇಳ್ತಾ ಇದ್ದೀನಿ. ನೀನ್ ದುಡ್ಡು ಕಟ್ಬಿಟ್ಟು ಬರೋದಕ್ಕೆ ಪರ್ಮಿಷನ್ ಕೊಡು ಅಂತ ಕೇಳ್ತಾ ಇದೆಯಲ್ಲ. ಇಲ್ಲ ಆನಂದ, ಬಂದು ಸುಮ್ನೆ ಹೋದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಸರಿ ಉಷಾ, ದುಡ್ಡು ಕೇಳಿದ್ದಲ್ಲ, ತಗೋ. ಉಷಾ, 50,000 ಇದೆ, ಎಣಿಸ್ಕೋ. ಸರಿ, ನೀವು ಬ್ಯಾಗ್ ಇಟ್ಬಿಟ್ಟು ಬನ್ನಿ, ಕೆಲಸ ಶುರು ಮಾಡೋಣ. ಇವಾಗ ಈ ಬಸ್ ಬಂದು ನಾನು ಅದ್ರಲ್ಲಿ ಹೋಗೋ ಅಷ್ಟ್ರಲ್ಲಿ ಲೇಟ್ ಆಗುತ್ತೆ. ಆಟೋನೇ ಬುಕ್ ಮಾಡೋಣ. ಯಾರು ತಗೋತಾನೆ ಇಲ್ವಲ್ಲ, ಏನ್ ಮಾಡೋದೀಗ? ಹಾಯ್ ದೀಪಾ. ನೀನ್ ಯಾಕೆ ಬಂದೆ ಇಲ್ಗೆ? ಸರಿ ಹೋಯ್ತು. ಸಿಟಿಯಲ್ಲಿರೋ ಹುಡುಗಿರೆಲ್ಲ ಅವ್ರ ಹುಡುಗರನ್ನ ಯಾಕೆ ಬಂದಿಲ್ಲ, ಯಾಕೆ ಮೀಟ್ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ರೆ ನೀನ್ ನನ್ನ ಯಾಕೆ ಬಂದೆ ಅಂತ ಕೇಳ್ತಿದ್ಯಾ? ಕೂಲ್ ಡೌನ್. ಅರ್ಥ ಆಯ್ತು. ರಿಲ್ಯಾಕ್ಸ್. ಏನ್ ಗೊತ್ತಾ, ಸಿಟಿಯಲ್ಲಿರೋ ಹುಡುಗಿರಿಗಿಂತ ಡಿಫ್ರೆಂಟ್ ನೀನು. ಯಾಕೆ ಗೊತ್ತಾ, ಅವರೆಲ್ಲ ಅವ್ರ ಹುಡುಗರನ್ನ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನೀನ್ ನನ್ನ ಯಾಕೆ ಬಂದೆ ಅಂತ ಕೇಳ್ತಿದ್ಯಾ ನೋಡು. ಅದಕ್ಕೆ ಈ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಗಿದ್ದು. ಅದಕ್ಕೆ ನಾನು ನಿನ್ನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಾ ಇದ್ದೀನಿ ದೀಪು. ಸರಿ, ಈಗ ಯಾಕೆ ಬಂದೆ ಅದನ್ನ ಹೇಳು. ಪದೇ ಅದೇ ಪ್ರಶ್ನೆ ಕೇಳ್ತಿದ್ಯಲ್ಲ ದೀಪು. ಒಬ್ಳೆ ಹುಡುಗಿ, ಒಬ್ಳೆ ಹೋಗ್ತಿದ್ಯಾ ಬಸ್ ಸ್ಟಾಪಿಗೆ ಬಸ್ ಬಂದು ನೀನ್ ಬಸ್ ಹತ್ತು ಇಲ್ಲಿಂದ ಕಾಲೇಜ್ಗೆ ಹೋಗಿ ಅಲ್ಲಿಳಿದು ಕಾಲೇಜ್ಗೆ ಹೋಗೋಷ್ಟ್ರಲ್ಲಿ ಲೇಟ್ ಆಗಲ್ವಾ? ಅದ್ ಸರಿ, ಇವತ್ತು ಸಂಡೇ ಅಲ್ವಾ, ಕಾಲೇಜ್ ಇಲ್ಲ. ನೀನ್ ನನ್ನ ನೋಡಕ್ಕೆ ತಾನೇ ಬರ್ತಿದ್ಯಾ? ಯಾರು ಹೇಳಿದ್ರು ಕಾಲೇಜ್ ಇಲ್ಲ ಅಂತ? ನಾನ್ ಹೇಳಿದ್ನ ನಿನ್ಗೆ ಇವತ್ ಸ್ಪೆಷಲ್ ಕ್ಲಾಸ್ ಇದೆ. ಹೌದಾ? ಓಕೆ, ನಾನಿನ್ನ ನಂಬ್ತೀನಿ. ಈಗ ಆಪತ್ ಬಾಂಧವ ಒಂಥರ ನಿನ್ ಮುಂದೆ ಬಂದು ನಿಂತಿದ್ದೀನಿ. ಸೈಲೆಂಟಾಗಿ ಬಂದು ಗಾಡಿ ಹತ್ತು,
ನಾನೇ ಡ್ರಾಪ್ ಮಾಡ್ತೀನಿ. ಬೈಕ್ ಅಲ್ಲ, ನಿನ್ ಜೊತೆನಾ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ? ನಾನೇನು ಅನಾಮಿಕನಾ? ನಾನು ಯಾರೋ ನಿನಗೆ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಏನಾಗಿದೆ ನಿಂಗೆ? ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದ್ಯಾ ತಾನೆ? ಅಥವಾ ಮಧ್ಯರಾತ್ರಿ ನೀರು ಕುಡಿಯೋಕೆ ಹೋಗಿ ಗೋಡೆ ಗಿಡೆಗೆ ನಿನ್ ತಲೆ ಹೊಡ್ಕೊಂಡ? ಜಾಸ್ತಿ ಆಯ್ತು ಕಣೋ ನಿಂದು. ಮತ್ತಿನ್ನೇನು, ನಾನೇ ನಿನ್ ಮುಂದೆ ಬಂದು ನಿಂತಿದ್ದೀನಿ. ಕಾಲೇಜಿಗೆ ಡ್ರಾಪ್ ಮಾಡೋ ಅಂತ ನೀನೇ ಕೇಳೋದ್ ಬಿಟ್ಬಿಟ್ಟು ಇಷ್ಟೆಲ್ಲ ಓವರ್ ಬಿಲ್ಡಪ್ ಹಾಕೋತಾ ಇದೆಯಲ್ಲ. ನಾನು ಆಟೋದಲ್ಲೇ ಹೋಗ್ತೀನಿ, ನಾನ್ ಬರಲ್ಲ. ಇದ್ಯಾಕೋ ನಿಂದು ಸ್ವಲ್ಪ ಅತಿ ಆಯ್ತು ಅನ್ನಿಸ್ತಿದೆ. ಹೌದು, ನಿಂದು ಸ್ವಲ್ಪ ಅತಿ ಆಯ್ತು. ಅತಿ ಆಗಿದ್ದು ನಂದಲ್ಲ, ನಿಂದು. ನಾನೇನು ತಮಾಷೆ ಮಾಡ್ತಿದ್ದೆ ಅನ್ಕೊಂಡ್ರೆ ಸೀರಿಯಸ್ ಆಗಿ ಆಟೋಲ್ಲಿ ಹೋಗ್ತೀನಿ ಅಂತೀಯಲ್ಲ. ಹೌದು ವಿನಯ್, ನಾನು ಆಟೋದಲ್ಲೇ ಹೋಗೋದು. ಈ ರೀತಿ ನಿನ್ ಜೊತೆ ಊರ್ ಸುತ್ತಬಾರ್ದು ಅಂತ ಅದಕ್ಕೆ ಆರ್ಡರ್ ಮಾಡಿದ್ದಾರೆ, ಮರ್ತೋಯ್ತಾ? ಓ, ಟೀಚರ್ ಹೇಳಿದ್ರಾ? ಟೀಚರಾ? ಹೌದು, ನಿನಗೆ ಮೈನವರು ಅತ್ತಿಗೆ, ನನಗೆ ಟೀಚರು. ನಾನೇನೋ ಸೀರಿಯಸ್ ಆಗಿ ಹೇಳ್ತಿದ್ಯೇನೋ, ನಾನು ಅವಾಯ್ಡ್ ಮಾಡ್ತಿದ್ಯೇನೋ ಅಂತ ಭಯ ಪಟ್ಬಿಟ್ಟಿದ್ದೆ. ಮೈನಾ ಟೀಚರ್ ಹೇಳಿದಕ್ಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಏನು ನಮ್ಮ ಅತ್ಗೆ ಅಂದ್ರೆ ನಿಂಗೆ ಅಷ್ಟೊಂದು ಕಿಂಡಲ್ ಆಗೋಯ್ತಾ? ಅವ್ರು ಸೀರಿಯಸ್ ಆಗಿ ಹೇಳಿದಾರೆ ಗೊತ್ತಾ? ಕಿಂಡಲ್ ಅಲ್ಲಮ್ಮ, ಅವ್ರೇನ್ ಹೇಳ್ತಾರೋ ನಾವು ಅದನ್ನ ಕೇಳಿಸ್ಕೋಬೇಕು. ಆಮೇಲೆ ನಮ್ಗೇನ್ ಇಷ್ಟ ಆಗುತ್ತೋ ನಾವು ಅದನ್ನೇ ಮಾಡ್ಬೇಕು. ಏನು ನಮ್ಮ ಅತ್ಗೆ ಅಂದ್ರೆ ನಿಂಗೆ ಅಷ್ಟೊಂದು ಕಿಂಡಲ್ ಆಗೋಯ್ತಾ? ಅವ್ರು ಸೀರಿಯಸ್ ಆಗಿ ಹೇಳಿದಾರೆ ಗೊತ್ತಾ? ಕಿಂಡಲ್ ಅಲ್ಲಮ್ಮ, ಅವ್ರೇನ್ ಹೇಳ್ತಾರೋ ನಾವು ಅದನ್ನ ಕೇಳಿಸ್ಕೋಬೇಕು. ಆಮೇಲೆ ನಮ್ಗೇನ್ ಇಷ್ಟ ಆಗುತ್ತೋ ನಾವು ಅದನ್ನೇ ಮಾಡ್ಬೇಕು. ಈಗ ಮನೆಯವ್ರ ಮುಂದೆ ಬೈಕಲ್ಲಿ ಎಲ್ಲ ಕಡೆ ಓಡಾಡಕ್ಕಾಗತ್ತಾ? ಅವರು ಹೇಳ್ತಾರೆ. ಅವ್ರು ಗೊತ್ತಾಗ್ದಿರಂಗ್ ಓಡಾಡೋದೇ ಪ್ರೇಮಿಗಳ ಬುದ್ಧಿವಂತಿಕೆ. ಇಲ್ಲ ಅಂದ್ರೆ ಲವ್ ಅಲ್ಲಿ ಕಿಕ್ಕೆಲ್ಲಿರುತ್ತೆ ದೀಪಾ? ಓ, ಕಿಕ್ ಬೇಕಾ ನಿನ್ಗೆ? ತಗೋ ಕೊಡ್ತೀನಿ. ಏ ದೀಪಾ, ಏನ್ ಮಾಡ್ತಾ ಇದ್ಯಾ ದೀಪಾ? ಏ ದೀಪಾ, ಹೇಯ್ ದೀಪಾ, ನಾನು ಹೇಳಿದ್ದು ಈ ಕಿಕ್ ಅಲ್ಲ. ಮತ್ತೆ ಇನ್ಯಾವ ಕಿಕ್ಕು? ನೋಡು ವಿನಯ್, ಅದಕ್ಕೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಬುದ್ಧಿವಾದ ಹೇಳಿದ್ದಾರೆ. ಅವ್ರ ಮಾತಿಗೆ ನಾವು ಬೆಲೆ ಕೊಡ್ಬೇಕು. ಇಲ್ದಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗ ಆಗಲ್ವಾ? ನೀನೇನಾದ್ರೂ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿನ್ ಬುರ್ಡೆ ಬಿಚ್ಬಿಡ್ತೀನಿ ಅಷ್ಟೇ. ಏ ದೀಪಾ, ಇದು ಭಾರಿ ಅನ್ಯಾಯ. ನೀನು ಮತ್ತೆ ನಿಮ್ಮ ಅತ್ತಿಗೆ ಸೇರ್ಕೊಂಡು ನನಗೆ ಜಾಸ್ತಿ ಅನ್ಯಾಯ ಮಾಡ್ತಿದ್ದೀರಾ. ಇದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ, ಧರಣಿ ಕೂರ್ತೀನಿ, ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಆಯ್ತು, ಹೋಗ್ ಮಾಡು. ಏ ದೀಪಾ, ಏನೇ ಇದು? ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂದ್ರು ಓಕೆ ಅಂತಿದ್ಯಲ್ಲ. ಅಂದ್ರೆ ನಾನು ಹೊಟ್ಟೆಗೆ ಇಟ್ಟಿಲ್ಲ ಅಂದ್ರು ನಿನಗೆ ಪರವಾಗಿಲ್ವಾ? ಹೊಟ್ಟೆ ಖಾಲಿ ಆಗಿದ್ದಾಗ್ಲೇ ಬುದ್ಧಿ ಚುರುಕಾಗೋದು. ಇನ್ಮೇಲಾದ್ರೂ ನಾನ್ ಹೇಳ್ದಂಗ್ ಕೇಳು. ಹೋಗ್ ಉಪವಾಸ ಮಾಡು, ಬುದ್ಧಿ ಚುರುಕಾಗುತ್ತೆ. ಓ, ಇವಾಗ ನನ್ ಬುದ್ಧಿ ಡ್ಯಾಮೇಜ್ ಆಯ್ತಾ? ದೇವ್ರೇ, ಇನ್ನು ನನ್ನ ಲೈಫಲ್ಲಿ ಏನೇನ್ ಡ್ಯಾಮೇಜ್ ಮಾಡ್ತೀಯಪ್ಪ? ನೋಡು, ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಮಾತ್ರ ನೀನ್ ನನ್ನ ಮೀಟ್ ಮಾಡ್ಬೇಕು.